ಬೇರೆ ರಾಷ್ಟ್ರಗಳಲ್ಲಿ ದೊಡ್ಡ ಒಂದು ಮಹತ್ವವನ್ನು ಪಡೆದಿದೆ. ಯಾಕಂದರೆ ವಿವಿಧ ಜಾತಿ, ವಿವಿಧ ವರ್ಗ, ವಿವಿಧ ವರ್ಣ ಇರುವಂತಹ ಈ ದೇಶ ಅಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿಕೊಂಡಿದ್ದು ಬಂದಿರುವಂತಹ ದೇಶ. ಅದೇ ರೀತಿಯಾಗಿ ಈ ಪಂಚಶೀಲ ನಗರ ಕೂಡ ನೋಡ್ರಿ, ಇಲ್ಲಿನೂ ನಾನು ಭಾಳ ವರ್ಷಗಳಿಂದ, ಸುಮಾರು ಒಂದು 15-20 ವರ್ಷಗಳಿಂದ ಈ ನಗರವನ್ನು ಗಮನಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಗೆಳೆಯ ಸಂಜೀವ್ ಇರೋದ್ರಿಂದ ಆಗಾಗ ಈ ಓಣ್ಯಾಗ ತಿರುಗಾಡ್ತಿರ್ತೀನಿ ರೀ ನಾನು. ಮತ್ತು ನಾನು ಗೋದುತಾಯಿ ನಗರದಾಗ ಇಲ್ಲೇ ಇರೋದ್ರಿಂದ ಇಲ್ಲಿಂದ ಹೋಗ್ತಾ ಬರ್ತಾ ಇದ್ದೆ. ಅವಾಗ ಖರೆ ಅಂದ್ರೆ ಇದೊಂದು ಮಿನಿ ಭಾರತನೇ. ಈಗ ನಾನು ಮಾಲಾರ್ಪಣೆ ಮಾಡೋ ಹೊತ್ತಿನಾಗ ನೋಡಿದೆ, ಗೌರಾ ಬಿ ಅನ್ನುವಂಥವ್ರು. ಅಂದರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲ ಇಲ್ಲಿ. ಮತ್ತು ಇಲ್ಲಿ ಈ ಎಲ್ಲ ಜನ ಒಂದೇ ಕಡೆದು ಕರೆಕ್ಟ್ ಆಶ್ಚರ್ಯ ಅನ್ನಿಸ್ತದೆ. ಯಾಕಂದ್ರೆ ಒಂದು ಮನೆಯಾಗ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿನೇ ಬೇರೆ ಬೇರೆ ಇರ್ತಾವೆ, ಮುಖ ಮಾಡಿರ್ತಾರ. ಅಂಥದ್ರಾಗ ಬೇರೆ ಜಾತಿ ಮತ್ತು ಬೇರೆ ವರ್ಗ ಮತ್ತು ಬೇರೆ ಧರ್ಮದವರು ಸೇರಿಕೊಂಡು ಒಂದಾಗಿ ಬಾಳ್ತಾರಲ್ಲ, ಇದು ನಿಜಕ್ಕೂ ಭಾಳ ಏನಂತೀವಿ ಮಾದರಿಯಾಗಿರುವಂಥ ಒಂದು ನಗರ ಅಂತ ಅನ್ನಿಸ್ತದೆ. ಈಗ ಒಂದು ಸಿನಿಮಾದಾಗ ಒಂದು ಧಾರಾವಾಹಿ ಬರುತ್ತೆ ನೋಡ್ರಿ, ಒಂದು ಹಿಂದಿ ಒಳಗಡೆ, ಯಾವುದ್ರಿ ಅದು ಸಂಜು? ಎಲ್ಲ ಒಂದು ವಟಾರನಾಗ ಇರ್ತಾರೆ, ಒಂದು ತಾರಕ್ ಮೆಹ್ತಾ ಉಲ್ಟಾ ಚಸ್ಮಾ. ನೀವೇನು ನೋಡ್ತಿರಲ್ಲ, ಸೇಮ್ ಇದು ನಿಮ್ಮ ಬಡಾವಣೆ ಅಂತ ಅನಿಸ್ತದೆ. ಅಲ್ಲಿ ಏನೇನು ಅವಘಡಗಳಾಗ್ತಾವೆ ನೋಡಿದ್ರಲ್ಲ, ಹಾಂ, ಎಂತೆಂಥ ಇಕ್ಕಟ್ಟುಗಳಾಗ್ತವೆ. ಆದ್ರೂ ಎಲ್ಲರೂ ಒಂದಾಗಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾರೆ. ಈ ಬಡಾವಣೆ ನೋಡಿದ್ರೆ ಬಹುಶಃ ನನಗೆ ತಾರಕ್ ಮೆಹ್ತಾ ಉಲ್ಟಾ ಚಸ್ಮಾ ಧಾರಾವಾಹಿನೇ ನೆನಪು ಬರ್ತದೆ ನನಗೆ. ಅಂಥ ಒಂದು ಮಿನಿ ಭಾರತನೇ ಇದು. ಯಾಕೆ ಭಾರತ ಅಂತ ಕರಿತೀವಿ ಅಂದ್ರೆ ಎಲ್ಲ ಜಾತಿ ಇದ್ರೂ ಒಂದಾಗಿರ್ತವೆ, ಅದಕ್ಕೆ ಒಂದು ಭಾರತ ಅಂತ ಕರಿತೀವಿ. ವಿವಿಧತೆಯಲ್ಲಿ ಏಕತೆ ಬಂದಿರುವಂಥ ದೇಶ ಅಂತ ಕರಿತೀವಿ. ಹಂಗೇನೆ ಇದೊಂದು ಮಿನಿ ಭಾರತ. ಕಲಬುರಗಿಯಲ್ಲೊಂದು ಮಿನಿ ಭಾರತ ಅಂತ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೆ ನಾನು. ಇಲ್ಲಿ ನೋಡಿದ್ರೆ ನೋಡ್ರಿ, ಇಲ್ಲಿ ಜುಟ್ಟ ಬುಟ್ಟವ್ರು ಇರ್ತಾರೆ, ಗಡ್ಡ ಬುಟ್ಟವ್ರು ಇರ್ತಾರೆ, ಬುರ್ಕ ಹಾಕಿದವ್ರು ಇರ್ತಾರೆ, ಸೀರೆ ಉಟ್ಕೊಂಡವ್ರು ಇರ್ತಾರೆ, ಡ್ರೆಸ್ ಉಟ್ಕೊಂಡವ್ರು ಇರ್ತಾರೆ. ಎಷ್ಟು ವಿವಿಧತೆ ಆದರೂ ಒಂದಾಗಿರ್ತಾರೆ. ಹಂಗಂದ ಕೂಡಲೇ ಏನು ದೊಡ್ಡ ಮಾಡೆಲ್ ಆಗಿರುವಂಥ ನಗರ ಅಂತಲ್ಲ, ಕೆಲವು ಬ್ಯಾಡ್ ಎಲಿಮೆಂಟ್ಸ್ಗಳು ಇರ್ತವೆ ಇಲ್ಲಿ. ಆಗ್ತಾವೆ ಸಹಜವಾಗಿ. ಒಂದು ಸಮಾಜದ ಒಂದು ಮೇಡಮ್ ಅವ್ರಿಗೆ ಗೊತ್ತಿರ್ತದೆ ನಮಗೆ. ಇಲ್ಲಿ ಅನೇಕ ಸಲ ಬಂದಿರ್ಬೇಕು ಅವರು. ಇಲ್ಲಿ ಜನನು ಹೆಂಗಂದ್ರೆ ಭಾಳ ಗಟ್ಟಿ ಜನ ಇಲ್ಲಿ. ಹಾಂ, ಸಾಕಷ್ಟು ಸಲ ಬಂದಿದ್ದೀವಿ. ಭಾಳ ಗಟ್ಟಿ ಜನ ಇಲ್ಲಿ. ಈಗ ನಾವು ಕೇಳಿದೆವು ಅಕ್ಕೋರು ಎಷ್ಟು ಜೋರಾಗಿ ಮಾತಾಡ್ತಿದ್ರಂದ್ರೆ ಯಾ ಗಣಮಗ ಬರ್ಬೇಕು ಅವ್ರ ಮುಂದೆ ಇಲ್ಲಿ. ಮತ್ತು ಅಷ್ಟು ಬಲಶಾಲಿ ಆಗಿರ್ತಂಥ, ಬಲಿಷ್ಠವಾಗಿರ್ತಕ್ಕಂಥ ಭಾರತ ಅಂತ ಹೆಂಗೆ ಕರಿತೀವಲ್ಲ, ಹಂಗೆ ಬಲಿಷ್ಠವಾಗಿರ್ತಕ್ಕಂಥ ನಗರ ಅಂದರೆ ನಮ್ಮದು ಪಂಚಶೀಲ ನಗರ. ಬುದ್ಧನ ಪಂಚಶೀಲ ತತ್ವಗಳು ಅಂತ ಏನು ಕರಿತೀವಲ್ಲ, ಬಸವಾದಿ ಶರಣರ ವಚನಗಳಲ್ಲಿ ಪಂಚಾಚಾರಗಳು ಅಂತ ಕರಿತೀವಲ್ಲ, ಆ ಬುದ್ಧನ ಪಂಚಶೀಲಗಳನ್ನು, ಬಸವಣ್ಣನ ಪಂಚಾಚಾರಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ನಗರ ಅಂದ್ರೆ ಪಂಚಶೀಲ ನಗರ. ಇಂಥ ಪಂಚಶೀಲ ನಗರದೊಳಗಡೆ ಇವತ್ತಿನ ಜನ ಯಾರ ಬಗ್ಗೆ ಮಾತಾಡ್ಬೇಕು ನಾವು? ಅಕ್ಷರದ ಅವ್ವ. ನಾವು ನಮ್ಮ ಅಪ್ಪ ಅವ್ವ ಅಪ್ಪ ಅಂತೀವಿಲ್ರಿ, ಹಂಗೆ ಫಸ್ಟ್ ಇಂಡಿಯಾದೊಳಗಡೆ ಅಕ್ಷರ ಕಲಿಸಿದವ್ರು ಯಾರ್ರಿ? ಸಾವಿತ್ರಿಬಾಯಿ ಫುಲೆ. ಅವ್ರೊಂದು ಹೇಳ್ತಾರೆ ನೋಡ್ರಿ, ನೀವೊಂದು ಇದು ಕೇಳಿರ್ಬೇಕು, ಸ್ಲೋಗನ್ ಕೇಳಿರ್ಬೇಕು, ಹೇಳ್ರಿ, ಎದ್ದೇಳ್ರಿ, ಎಚ್ಚರಗೊಳ್ರಿ, ಗುರಿ ಮುಟ್ಟುವವರೆಗೆ. ಯಾರು ಹೇಳಿದ್ರು ಇದನ್ನ? ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದರು. ಅದರಂಗೆ ಒಂದು ಸ್ಲೋಗನ್ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವ್ರು ಹೇಳ್ತಾರೆ. ಏನಂದರೆ, ಎಚ್ಚರಗೊಳ್ಳಿ, ಎದ್ದೇಳಿ, ಸಂಪ್ರದಾಯಗಳ ಕಟ್ಟಳೆಗಳನ್ನು ಹೊಡೆಯಿರಿ, ಹಾಗೆಯೇ ವಿವೇಚನೆಯನ್ನು ಪಡೆಯಿರಿ ಅಂತ ಸಾವಿತ್ರಿಬಾಯಿ ಫುಲೆ ಅವರು ಹೇಳ್ತಾರೆ. ಹೆಣ್ಮಕ್ಳು ಹೇಳ್ತಾರೆ ನೋಡ್ರಿ, ಹೇಳೋತ್ನಾಗ ಹೆಣ್ಣೊಂದು ಕಲಿತಾರೆ ಹೇಳಕ್ಕಷ್ಟೇ. ಯಾರ ಮನೆಯಾಗ ಹೆಣ್ಮಕ್ಳಿಗೆ ಕಲಿಸ್ಲಕ್ಕೆ ಇವತ್ತಿನ ಕಾಲದಾಗೂ 21ನೇ ಶತಮಾನದಾಗೂ ನೀವು ನೋಡ್ರಿ, ನಿಮ್ಮ ಮನ್ಯಾಗ ಅಣ್ಣ ತಮ್ಮ ಅಕ್ಕ ತಂಗಿಗೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಹುಡುಗರಿಗೆ ಏನು ಕೆಲಸ ಹಚ್ಚಂಗಿಲ್ಲ ನೋಡ್ರಿ. ನೀವು ಹೆಣ್ಮಕ್ಳು ನಿಮಗೆ ಮೇಲೆ ಕೆಲಸ ಹಚ್ತಿರ್ತಾರೆ. ಹಂಗೆ ನೀವು ಗೋಳಾಡಿಕೆ ಅಂತ ಕೆಲಸ ಮಾಡ್ಕೊಂತ ಮನ್ಯಾಗ ಕಸ ಬಳಿಬೇಕು, ಮುಸುರಿ ತೊಳಿಬೇಕು, ಎಲ್ಲ ಕೆಲಸ ಜೊತೆಗೆ ಸಾಲಿಗೆ ಹೋಗ್ಬೇಕು ನೀವು. ಆದ್ರೆ ಗಂಡು ಹುಡುಗರು ನಮ್ಮಂಥವ್ರು ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತೀವಿ. ಇದೇನು ತೋರಿಸ್ಕೊಡ್ತಿದೆಯಲ್ಲ ಅಂದ್ರೆ ಮಹಿಳೆಗಿರುವಂಥ ಒಂದು ಮಹತ್ವ. ಅದರಂಗ ಸಾವಿತ್ರಿಬಾಯಿ ಫುಲೆ ಅವರು ಅವಾಗ, ಯಾವಾಗಿನ ಕಾಲ, ಹಿಂದೊಂದು ಕಾಲ ಇತ್ತು. ಎಂಥ ಕಾಲ ಅಂದ್ರೆ ಅಕ್ಷರ ಕಲಿಯೋದು, ಎಜುಕೇಷನ್ ಪಡೆಯೋದು, ಶಿಕ್ಷಣ ಪಡೆಯೋದು ಕೇವಲ ಕೆಲವರ ಸತ್ತಾಗಿತ್ತು. ಕೆಲವೇ ವರ್ಗದವರು, ಕೆಲವೇ ಜಾತಿಯವರು ಅಕ್ಷರ ಕಲಿಬೇಕು, ಉಳಿದವರು ಕಲಿಯುವಂಗಿಲ್ಲ. ಅಂದರೆ ಬುದ್ಧನಕ್ಕಿಂತ ಮುಂಚೆ, ಬಸವಣ್ಣಕ್ಕಿಂತ ಮುಂಚೆ, ಅಂಬೇಡ್ಕರ್ ಬಂದೋದ ಮೇಲೂ ಇವತ್ತಿಗೂ ಕೆಲವರೇ ಶಾಲೆ ಕಲಿಯುವಂಥ, ಅದ್ರಾಗ ಮಹಿಳೆಯರಂದ್ರು ಇವತ್ತಿಗೂ ಹಂಗೆ. ಮಹಿಳೆ ಅಂದರೆ ಹೆಣ್ಣು,
ಕೀಳು ಅಂತಾರದಲ್ರಿ. ಹೆಣ್ಮಕ್ಳನ್ನ ಎಲ್ಲಿ ಕೂಡಿಸ್ತಾರ್ರಿ ಲಗ್ನ ಟೈಮ್ನಾಗ? ಕುರ್ಚಿ ಮೇಲೆ. ಎಡಕ್ಕೆ ಕೂಡಿಸ್ತಾರೋ ಬಲಕ್ಕೆ ಕೂಡಿಸ್ತಾರೋ? ಹಾಂ, ನೋಡಿರಿ ಅಲ್ಲಿ ನೀವು ಫೋಟೋದಾಗ ಎಲ್ಲಿ ಕೂಡಿಸ್ತಾರ? ಯಾಕೆ ಕೂಡಿಸ್ತಾರೆ ಎಡಕ್ಕೆ? ಇದು ಎಡಗೈ ಶ್ರೇಷ್ಠನೋ ಬಲಗೈ ಶ್ರೇಷ್ಠನೋ? ಹಾಂ, ಬಲಗೈ ಶ್ರೇಷ್ಠ. ಎಡಗೈ ಇದು ಯಾರ್ದು? ಇದು ಕೈ ಯಾರ್ದ್ರಿ? ಇದು ಈಗ ನೀವು ಎತ್ತಿರಿ, ನಿಮ್ಮ ಕೈ ಇದಾಗ ಯಾರ್ದು? ಎಡಗೈ ಯಾರು? ನಿಮ್ಮದೇ ಅಲ್ಲ. ಮತ್ತು ಇದ್ರಾಗೆ ಕನಿಷ್ಠ ಮತ್ತು ಮೇಲೆ ಇರ್ತದ. ಎಡಗೈ ಕನಿಷ್ಠ ಅಂತ ತಿಳ್ಕೊಂಡು ಬಿಟ್ಟು ಬಿಡ್ರಿ. ಎಡಗೈ ಅಕಸ್ಮಾತ್ ಸ್ಟ್ರೈಕ್ ಮಾಡಿತ್ತಂದ್ರೆ ಏನು ಮಾಡ್ತೀರಿ ನೀವು? ಎಡಗೈ ಒಂದಿನ ಸ್ಟ್ರೈಕ್ ಮಾಡಿತ್ತು, ಎಡಗೈ ಸ್ಟ್ರೈಕ್ ಮಾಡ್ತಿದ್ರೆ ಹೆಂಗೆ ಮಾಡ್ತೀರಿ? ಅಂದರೆ ಇಲ್ಲಿ ಮೇಲಿಲ್ಲ ಕೀಳಿಲ್ಲ, ಗಂಡು ಹೆಣ್ಣು ಇಬ್ಬರು ಒಂದೇ. ಅದನ್ನು 12ನೇ ಶತಮಾನದಾಗ ಬಸವಾದಿ ಶರಣರು ಬಂದು ಹೇಳಿದರು. ಏನು ಹೇಳಿದ್ರು ಅಂದರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಗಂಡು ಮಾಯೆ ಎಂಬರು ಗಂಡು ಮಾಯೆ ಅಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಅಂತ ಹೇಳಿದರು. ಏನು ಮಾಯೆ ಅಂದ್ರೆ ಯಾವುದಂದ್ರೆ, ಮಾಯೆ ಅಂದ್ರೆ ನಾವು ದೆವ್ವ ಭೂತ ಹೆಣ್ಣು ಇವರೆಲ್ಲ ಹೋಲಿಸ್ತೀವಿ ನಾವು. ನೋಡ್ರಿ, ದೇವ್ರುಗಳು ಜಾಸ್ತಿ ಬರೋದು ಯಾರ ಮೇಯಾಗ ಬರ್ತಾವ್ರಿ? ಗಂಡ್ಮಕ್ಳ ಮೇಯಾಗ ಬರ್ತಾವನ್ರಿ. ನಿಮ್ಮ ಮನೆಗೆ ದೇವ್ರು ಬರ್ತಿರ್ಬೇಕು, ದೇವ್ರು ಬಿಡಿಸ್ತೀರಿ. ಇಲ್ಲಿ ಮೊನ್ನೆ ಇಲ್ಲಿ ಆಳಂದ ತಾಲೂಕಿನ ಒಂದು ಹಳ್ಳಿಯಾಗಿ ದೇವ್ರು ಬಿಡಿಸಿ ಸಾಯಿ ಹೊಡೆದ್ರು ಪಾಪ ಒಬ್ಬ ಹೆಣ್ಮಗಳಿಗೆ. ದೆವ್ವ ಹಿಡಿದ ಭೂತ ಹಿಡಿದ ಅಂತ. ಯಾಕೆ ಇದೆಲ್ಲ ಆಗ್ಲಕತ್ತೇವಂದ್ರೆ, ನಾವು ಎಜುಕೇಟೆಡ್ ಆಗಿಲ್ಲ, ನಾವು ಶಿಕ್ಷಣ ಕಲ್ತಿಲ್ಲ. ಯಾರ ಪುಣ್ಯ? ಸಾವಿತ್ರಿಬಾಯಿ ಫುಲೆ ಅವ್ರ ಪುಣ್ಯ, ಜ್ಯೋತಿಬಾ ಫುಲೆ ಅವ್ರ ಪುಣ್ಯ, ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವ್ರ ಪುಣ್ಯ, ಇವತ್ತಿನ ದಿನ ಬಸವಣ್ಣನ ಪುಣ್ಯ. ಇವತ್ತಿನ ದಿನ ನಾವು ಮಹಿಳೆಯರೆಲ್ಲರೂ ನೀವು ಶಾಲಿ ಕಲಿಯಕತ್ತೀರಿ. ಶಾಲಿ ಕಲಿಯೋದ್ರಿಂದ ನಿಮಗೇನಾಗ್ತದ? ಒಂದು ಅರಿವು ಬಂದದ, ಜ್ಞಾನ ಬಂದದ. ಹಿಂಗಾಗಿ ನಾವೆಲ್ಲರೂ ಇವತ್ತಿನ ದಿನ ಸಮಾನರಾಗಿವಿ. ನೋಡ್ರಿ, ಕೇವಲ ಕೆಲವರ ಸೊತ್ತಾಗಿರುವಂತಹ ಶಿಕ್ಷಣ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು ಬಂದು, ಇಲ್ಲ ಇದು ಶಿಕ್ಷಣ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ, ಇದು ಯಾರ ಸೊತ್ತು? ಇದು ಎಲ್ಲರ ಸೊತ್ತು, ನಮ್ಮೆಲ್ಲರ ಸೊತ್ತು. ಹುಟ್ಟಿದಂಥ ಮನುಷ್ಯ ಗಂಡಿರಲಿ ಹೆಣ್ಣಿರಲಿ ಶಿಕ್ಷಣವನ್ನು ಪಡೀಲೇಬೇಕು, ಕಲೀಲೇಬೇಕು ಅಂತ ತಿಳ್ಕೊಂಡು ಅವರಿಬ್ಬರು ನಮಗೆ ಮಾಡಿ ತೋರಿಸಿದರು. ಇವರನ್ನು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಅಂತ ಕರೀತಾರೆ. ಇವರು ಹುಟ್ಟಿದ್ದು 1831. ಯಾವುದು? ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ನೈಗಾಂವ್ ಅನ್ನುವಂಥ ಗ್ರಾಮದಲ್ಲಿ ಹುಟ್ಟುತ್ತಾರ. ಯಾವಾಗರೇ? 1800, ನೆನಪಿಡ್ಬೇಕು ಮಕ್ಕಳೇ, 1831 ಮಹಾರಾಷ್ಟ್ರ ರಾಜ್ಯದ ಸತಾರ್ ಜಿಲ್ಲೆಯ ನೈಗಾಂವ್ ಅನ್ನುವಂಥ ಗ್ರಾಮದೊಳಗಡೆ ಯಾರು? ಸಾವಿತ್ರಿಬಾಯಿ ಫುಲೆ ಅವರು ಹುಟ್ಟುತ್ತಾರ. ಅವ್ರ ತಂದೆ ಹೆಸರು ಏನ್ರಿ? ನೇವ್ಸೆ ಪಾಟೀಲ್, ತಾಯಿ ಲಕ್ಷ್ಮಿ ಅನ್ನುವಂಥವ್ರು. 1831 ಹುಡ್ತಾರ. ಇವರು ಬಾಲ್ಯದೊಳಗಡೆ ಮದುವೆ ಆಗ್ತೀವ್ರಿ. ಎಷ್ಟನೇ ವಯಸ್ಸಿನಾಗ? ಕೇವಲ 9ನೇ ವಯಸ್ಸಿನಾಗ ಮದುವೆ ಆಗ್ತಿದ್ವಿ. 9ನೇ ವಯಸ್ಸಿಗೆ ನಿಮ್ಮ ಪಾಪ ಏನೋ ಸರಿಯಾಗಿ ಆಟ ಆಡಕ್ಕೆ ಬರೋಂಗಿಲ್ಲ, ಅವರಿಗೆ ಮದುವೆ ಮಾಡಿಬಿಡ್ತಾರೆ. ಯಾರು ಕೂಡ? ಜ್ಯೋತಿಬಾ ಫುಲೆ ಅವರು ಕೂಡ. ಅವ್ರಿಗೆ ಮದುವೆ ಆಗ್ತದ. ಅವಾಗ ಮಹಾರಾಷ್ಟ್ರದೊಳಗಡೆ ಪೇಶ್ವೆಗಳ ಆಡಳಿತ ಇರ್ತದೆ. ಅಂದ್ರೆ ಬ್ರಿಟಿಷರಿಂದ ಬಂದಿರೋಂಗಿಲ್ಲ, ಪೇಶ್ವೆಗಳ ಆಡಳಿತ ಇರ್ತದ. ಆ ಪೇಶ್ವೆಗಳ ಆಡಳಿತದೊಳಗಡೆ ಹೆಂಗಿರ್ತಂದ್ರೆ ಮಠ, ಮೌಢ್ಯ, ಅಂಧಕಾರಗಳಿರ್ತಾವ. ಇವತ್ತಿಗೆ ನೋಡ್ರಿ ಅಲ್ಲಿ ನೀವು ಎಷ್ಟು ಮೌಢ್ಯತೆಯಿಂದ ಕೂಡಿ ನಾವು ಅಂತಂದ್ರೆ, ಹೆಜ್ಜೆಗೂ ದೇವ್ರು ಇರ್ತಾವ, ಹೆಜ್ಜೆಗೂ ದೆವ್ವಗಳ ಕಾಳಕೈತೆ. ಹೌದಲ್ರಿ? ನಿಮ್ಮಲ್ಲಿ ಮೂಢನಂಬಿಕೆ ಭಾಳಷ್ಟು ಅದಾವ. ಎಂಥ ಮೂಢನಂಬಿಕೆ ಅಂದ್ರೆ, ನಿಮ್ಮ ಮನೆಗೆ ಈಗ ನೋಡ್ರಿ, ಅಲ್ಲಿ ಲೊಚ್ಚ ಬಿಡಿತಂದ್ರೆ ಕರೆ ಅಂತಾರೆ, ಕರೆಂಟ್ ಹೋಯ್ತಂದ್ರೆ ಕರೆ ಅಂತ, ಕರೆಂಟ್ ಬಂತಂದ್ರೆ ಸುಳ್ಳು ಅಂತ, ಬೆಕ್ಕು ಅಡ್ಡು ಹೋಯ್ತಂದ್ರೆ ಅಪಶಕುನ ಅಂತ ಹೇಳ್ತಾರಿಲ್ರಿ. ಬೆಕ್ಕು ಅಡ್ಡು ಹೋಯ್ತಂದ್ರೆ ಬೇಕಿದ್ರೆ ನೀವು ಸೀದಾ ಸ್ಟೇಟ್ ಹೋಗ್ಲಿಕ್ಕೆ ಮನುಷ್ಯರನ್ರಿ ಅದು ದೇವ್ ಬೆಕ್ಕು ಯಾವಾಗಲೂ ಆ ಮನೆಯಿಂದ ಈ ಮನೆಗೆ, ಆ ಮನೆಯಿಂದ ಈ ಮನೆಗೆ ಜಂಪ್ ಮಾಡ್ತಿರ್ತದೆ. ಅದು ಯಾರನ್ನ ಹೊಡಿತಾರೆ ಅಂತ ಭಯದಿಂದ ಅಡ್ಡಾಡಿ ಹೋಗ್ತದೆ. ಆ್ಯಕ್ಚುಲಿ ಬೆಕ್ಕಿಗೆ ನೀವು ಸೀದಾ ಮಾಡೋಕ್ಕಾಗಂಗಿಲ್ಲ. ಬೆಕ್ಕಿಗೆ ಸೀದಾ ಹೋಗಂತ ಹೇಳೋದು, ನಾಯಿಗೆ ಬಾಲ ಸೀದಾ ಮಾಡೋದು ಒಂದೇ. ಬೆಕ್ಕು ಯಾವಾಗಲೂ ಅದು ಅಡ್ಡೇ ಹೋಗ್ತದ್ರಿ. ಆಮೇಲೆ ನೀವು ನೋಡ್ರಿ, ಇಲ್ಲಿ ಖಾಲಿ ಕೊಡ ಬಂದದ್ನ, ಖಾಲಿ ಕೊಡ ಬಂತಿದ್ದು ಅಪಶಕುನ. ವಿಧವೆ ಬಂದ್ಲು ಹೆಣ್ಮಗಳು ಅಂದ್ರೆ, ಗಂಡ ಸತ್ತಕ್ಕೆ ಬಂದಂದ್ರೆ ಅಪಶಕುನ, ಆಕೆ ಬಂದ್ಲು ಅಂತ. ಈಗ ಹಿಂದಕ್ಕಿನ ಕಾಲದಾಗಿತ್ತು ರೀ ಸತಿ ಸಹಗಮನ ಪದ್ಧತಿ ಅಂತಿತ್ತು. ಅಕಸ್ಮಾತ್ ಒಂದು ವೇಳೆ ಗಂಡ ಸತ್ನಂದ್ರ ಹೆಣ್ತಿ ಅನ್ಬೇಕ್ರಿ, ಅದೇ ಚಿತಿ ಒಳಗಡೆ ನೀವೆಲ್ಲ ಮಕ್ಕಳು ಓದ್ತಿದ್ರಿ ಶಾಲೆಗೆ. ಯಾರು ಇದನ್ನು ಹೊಡೆದೋಡಿಸಿದವ್ರು? ಈ ಪದ್ಧತಿಯನ್ನು ಹೊಡೆದೋಡಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅವರು ಮೊಟ್ಟ ಮೊದಲಾಗಿ ಸತಿ ಸಹಗಮನ ಪದ್ಧತಿಯನ್ನು ತೆಗೆದುಹಾಕಿಬಿಟ್ರು. ಗಂಡ ಸತ್ನಂದ್ರೆ ಹೆಣ್ತಿ ಏನು ಮಾಡ್ಬೇಕಂತ್ರಿ? ಆ ಚಿತಿಯೊಳಗೆ ಆರ್ಬೇಕಂತ. ಇವತ್ತಿಗೂ ಗಂಡ ಸತ್ ಮೇಲೆ ಹೆಣ್ತಿಗೆ ಏನು ಮಾಡ್ತಾರ್ರಿ? ಮೊದಲ ಕೊಳ್ಳಂದು ಹೆಣ್ಮಕ್ಳಿಗೆ ತಾಳಿ ಕಟ್ತಾರೆ, ಗಂಡು ಮಕ್ಳಿಗೆ ಏನು ಕಟ್ತಾರೆ? ಅವಕ್ಕೇನು ಲಂಗ ಲಗಾಮಿಲ್ಲ, ತಾಳಿ ಎಲ್ಲ ಪಾಳಿಲ್ಲ, ಅವ್ಕೆ ಹೆಂಗೆ ಬೇಕಂತ ತಿರ್ಗಾಡ್ಬೋದು ಅವರು. ಇದು ಯಾವ ಊರ ಪದ್ಧತಿ ಅಂತ ಇದು ಹೇಳೋದು. ಇಂಥ ಎಲ್ಲ ಮೌಢ್ಯಗಳನ್ನು, ಆಮೇಲೆ ಎಡ ಶ್ರೇಷ್ಠ, ಎಡ ಕನಿಷ್ಠ, ಬಲ ಶ್ರೇಷ್ಠ ಅನ್ನುವಂಥದ್ದು, ಹೆಣ್ಣು ಕೀಳು ಗಂಡು ಮೇಲು ಅನ್ನುವಂಥದ್ದನ್ನು
ಬಸವಾದಿ ಶರಣರು ಹೊಡೆದೋಡಿಸಿದ್ರು. ಮೊಟ್ಟ ಮೊದಲನೇದಾಗಿ ಬುದ್ಧ ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ನೋಡ್ರಿ ಇವತ್ತಿಗೂ ಬುದ್ಧ ಭಿಕ್ಷಿಣಿಯರು ಅದಾರೆ. ಇವತ್ತು ಹೆಣ್ಮಕ್ಳಿಗೆ ಅಲ್ಲಿ ಪ್ರವೇಶ ಇದೆ. ಅದಕ್ಕಿಂತ ಮೊದಲು ಹೆಣ್ಮಕ್ಳು ಇವತ್ತಿಗೂ ಕೆಲವು ಜಾತಿಯೊಳಗಡೆ ಹೆಣ್ಮಕ್ಳು ಮುಟ್ಟಾದ್ರೆ ಏನು ಮಾಡ್ತಾರೆ ರೀ, 3 ದಿನ ಹೊರಗೆ ಕುಂದಿರ್ತಾರಂತವ್ರು. ಯಾರು? ನಮ್ಮ ಮಗಳು, ನಮ್ಮ ಸೊಸೆ, ನಮ್ಮ ತಂಗಿ, ನಮ್ಮ ಅಕ್ಕ, ಆಕೆ ಎಲ್ಲಿ ಕುಡಿಸ್ತಾರೋ ಇದು ಹೊರಗೆ ಕುಡಿಸ್ತಾರೆ. ನಾವು ಹುಟ್ಟಿ ಬಂದು ಯಾರು ಬಂದು ಎಲ್ಲಿ ಬಂದಿದ್ದು? ಹೊಟ್ಟು ಬಂದೀವ್ರಿ, ನಮ್ಮ ತಾಯಿ ಹೊಟ್ಟೆಗಿಂದ ಹುಟ್ಟಿ ಬಂದದ್ದು. ಅದಕ್ಕೆ ಕಡ್ಕೊಳ್ ಮಡಿಯೊಳಪ್ಪನ ಹೇಳ್ತಾರೆ, ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದಿರಿ ನೀವು, ಮುಡಿಚೆಟ್ಟು ಮುಟ್ಟು ತಟ್ಟು ಎಲ್ಲೇ ಅದು ಹೇಳಣ್ಣ, ಎಲ್ಲೇ ಅದು ಎಲ್ಲ ಮುಡಿಚೆಟ್ಟು ಮೀಸಲ ಶೀಲ ಇವ್ಯಾವು ಇಲ್ಲ ಅನ್ನುವಂಥ ಮಾತುಗಳನ್ನು ತತ್ವಪದಕಾರಾಗಿರ್ತಕ್ಕಂಥ ನಮ್ಮ ಕಡ್ಕೊಳ್ ಮಡಿಯೊಳಪ್ಪನವ್ರು ಹೇಳ್ತಾರೆ. ಅದೇ ರೀತಿಯಾಗಿ ನೋಡ್ರಿ, ಅವಾಗ ಹೇಳಿದ್ನಲ್ಲಾಗಲೇ ಕೆಲವರು ಮಾತ್ರ ಅಕ್ಷರ ಕಲಿಬೇಕು, ಉಳಿದವ್ರಿಗೆ ಅಕ್ಷರ ಕಲಿದ್ರೆ ಅಕಸ್ಮಾತ್ ನಾವು 12ನೇ ಶತಮಾನದಾಗ ಹಿಂಗೆ ಇತ್ತಂತ್ರಿ, ಯಾರಾದರೂ ಶೂದ್ರ ಒಬ್ಬವ ಬೇರೆಯವ್ರ ಓಣ್ಯಾಗ ಸವರ್ಣೀಯರ ಓಣ್ಯಾಗ ಬರ್ಬೇಕಾಗಿತ್ತಂದ್ರೆ ಅವ ಸಂಬೋಳಿ ಅಂತ ಉದರ್ಕೆಂತ ಬರ್ಬೇಕಂತ. ಎಲ್ಲರೂ ಏನು ಮಾಡ್ತಿದ್ರು, ಬಜಾರ್ನಾಗ ಹೆಂಗೆ ಸೂಪರ್ ಮಾರ್ಕೆಟ್ ಅದ, ಹಿಂಗೆ ತಿಮ್ಮಾಪುರಿ ಅದ, ಅವಾಗ ಎಲ್ಲರೂ ತಮ್ಮ ಮನೆಗೆ ಹೋಗಿಬಿಡ್ತಾರಂತ. ಸಂಬೋಳಿ ಅಂತಂದ್ರೆ ಅಂದರೆ ಯಾರೋ ಒಬ್ಬ ಶೂದ್ರ ಬರ್ತಾ ಇದ್ದಾನೆ, ಅಸ್ಪೃಶ್ಯ ಬರ್ತಾ ಇದ್ದಾನೆ ಅಂತ. ಅವ ತನ್ನ ಟೊಂಕಕ್ಕೆ ಏನು ಕಟ್ಟಿಬೇಕು ಅಂತ ಕಸಬರಿಗೆ ಕಟ್ಟಿಬೇಕಂತ. ಆಮೇಲೆ ಅಕಸ್ಮಾತ್ ಉಗುಳು ಬಂತಂದ್ರೆ ಒಂದು ಮಡಿಕೆ ಕಟ್ಟಿಬೇಕು ಕೊಳ್ಳಾಗ. ಉಗುಳು ಬಂತಂದ್ರೆ ಆ ಮಡಿಕೆಗೆ ಉಗುಳಬೇಕು, ಸಂಬೋಳಿ ಅಂತ ಹೋಗಬೇಕು. ಆಮೇಲೆ ತಾನು ತುಳಿದಿರ್ತಕ್ಕಂಥ ಹೆಜ್ಜೆ ಅವ್ನು ನೋಡ್ರಿ, ಅವ ಅಸ್ಪೃಶ್ಯ ಅಥವಾ ಶೂದ್ರ ತುಳಿದಿರ್ತಕ್ಕಂಥ ಹೆಜ್ಜೆಯಲ್ಲಿ ಇನ್ನೊಬ್ಬ ಯಾವನೋ ಮೇಲ್ಜಾತಿ ಅವ್ನು ನಡೆದೋದಂದ್ರೆ ಅವ ಅಪವಿತ್ರ ಆಗ್ತಾನಂತ. ಅದಕ್ಕೆ ಏನು ಮಾಡ್ತಾರಂದ್ರೆ ಅವನೇ ತುಳಿದು ಅವನೇ ಕಸ ಜಾಡ್ಸ್ಕೊಂಡು ಹೋಗ್ಬೇಕು ಅವ. ಇಂಥ ಗಾಢಂಧಕರವಾಗಿರ್ತಕ್ಕಂಥ ಕಾಲ ಇತ್ತು. ಒಂದು ಕಡೆ ಒಂದು ಬಸವಣ್ಣನ ಜೀವನ ಒಂದು ಪ್ರಸಂಗ ಬರ್ತದೆ. ಒತ್ತಲ್ದ ಹೊತ್ನಾಗ ಒಬ್ಬವ ಯಾರೋ ನಾಗಿದೇವ ಅಂತ ಒಬ್ಬ ಶರಣ ಇದ್ದ. ಆ ನಾಗಿದೇವ ಯಾರೋ ಒಬ್ಬ ಮೇಲ್ವರ್ಗದವರ ಓಣ್ಯಾಗ ಹೊಂಟಿದ್ನಂತ. ಅವಾಗ ಒಂದು ಟೈಮ್ ಇತ್ತು, ನೀವೆಲ್ಲ ಅಸ್ಪೃಶ್ಯರು ಹೋಗ್ಬೇಕಾದ್ರೆ ಶ್ರೀಮಂತರು ಅಥವಾ ಮೇಲ್ವರ್ಗದವರು ಅವ್ರು ತಿರುಗಾಡಿ ಆದ್ಮೇಲೆ ಟೈಮ್ ಉಳಿತದೆ, ನೀವು ಹೋಗ್ಬೇಕು ಆ ಟೈಮ್ನಾಗ, ಇಲ್ಲಾಂದ್ರೆ ಹೋಗಂಗಿಲ್ಲ. ಅಕಸ್ಮಾತ್ ಏನಾದರೂ ಹೊತ್ತನಾಗ ಹೋದ್ರಂದ್ರೆ ಅವರಿಗೆ ಶಿಕ್ಷೆ ಕೊಡ್ತಿದ್ರು. ಅಂಥ ಹೊತ್ನಾಗ ಬಸವಣ್ಣ ಏನು ಮಾಡ್ತಾನೆ, ಒಂದ್ಸಲ ಹಿಂಗೆ ಓಣ್ಯಾಗ ಹೊಂಟಿರ್ತಾನೆ. ಹೊಂಟೊತ್ನಾಗ ಒಬ್ಬ ಮನುಷ್ಯನಾಗ ಅಲ್ಲೆಲ್ಲ ಹುಡುಗರು, ನಿಮ್ಮಲ್ಲಿ ಯಾರು ನೋಡ್ರಿ, ಪಂಚಶೀಲ ನಗರದ ಹುಡುಗರು ಇದ್ರೆ ಹಿಂಗೆ ಇರ್ಬೇಕು, ಇಷ್ಟು ಆ್ಯಕ್ಟಿವ್ ಇರ್ಬೇಕು. ಆ ಹುಡುಗರು ಏನು ಮಾಡ್ತಾರೆ, ಆ ಮುದುಕಾಗ ಕಲ್ತ್ಕೊಂಡು ಹೊಡ್ಯೋದು, ನೀ ಇವತ್ತೊತ್ನಾಗ ಯಾಕೆ ಬಂದಿ ಇಲ್ಲಿಗೆ, ನೀ ನಮ್ಮ ಓಣ್ಯಾಗ ಯಾಕೆ ಬಂದು, ನಿಂದು ಬೇರೆ ಓಣೆ ಅದ, ನೀ ಈ ಟೈಮ್ನಾಗ ಯಾಕೆ ಬಂದಿ ಅಂತ ತಿಳ್ಕೊಂಡು ಕಲ್ತ್ಕೊಂಡು ಹೊಡಿತಿರ್ತಾರೆ. ಹೊಡೆದ್ರೆ ಅದಕ್ಕೆ ರಕ್ತ ಸೋರ್ತಿರ್ತದ. ಆ ಪಾಪ ಮುದುಕ ಹಂಗೆ ಒಂದು ಸೌಕಾಸ್ ತಳ್ಕೊಂತ ಹೊಂಟಿರ್ತಾನೆ. ಅಂಥ ಹೊತ್ನಾಗ ಬಸವಣ್ಣ ಎದುರಾಗ್ತಾನೆ. ಆ ಮುತ್ತೆಗೆ ಯಾಕೆ ಏನಾಗ್ಯದ ಅಂತ ಕೇಳ್ತಾನೆ. ಏನಿಲ್ಲ, ಹಿಂಗೆ ಇಲ್ಲಿಗೆ ಬಂದಿದ್ದೆ, ಇವರೆಲ್ಲ ನನಗೆ ಹೊಡ್ಲಿಕ್ಕತ್ತಾರ ಅಂತ. ಯಾರು ಏನು ಅಂತ ಕೇಳಿ ಹಿಂಗೆ ಕೈ ಹಿಡಿದು ಎತ್ತಾನ ಬಸವಣ್ಣ. ಯಾರು ಏನಂತ ನಾನು ತನ್ನ ಪರಿಚಯ ಮಾಡ್ಕೊಂಡ್ಲ ಬಸವಣ್ಣ. ಒಬ್ಬ ಮನುಷ್ಯ ಬಂದು ಒಬ್ಬ ಮನುಷ್ಯನಿಗೆ ಹಿಂಗೆ ಎತ್ತಿ ಹಿಡಿತಾನ. ಹಿಡ್ದೊತ್ನಾಗ ಆ ಆಗಿದೇವ ಏನು ಕೇಳ್ತಾನಂದ್ರೆ, ಅಪ್ಪ ನೀ ಯಾರು ಅಂತ ಕೇಳ್ತಾನೆ. ಅವಾಗ ಬಸವಣ್ಣ ಹೇಳ್ತಾನೆ, ನಾ ಯಾರು ಅಂತ ಕೂನ ಹಿಡಿದೇನಂತ. ಹೌದು, ಕೂನ ಹಿಡಿದೀನಿ. ಏನು ಕೂನಿಂದ? ನಮ್ಮಂಥ ಅಸ್ಪೃಶ್ಯರನ್ನು, ನಮ್ಮಂಥ ದೀನರನ್ನು, ನಮ್ಮಂಥ ದಲಿತರನ್ನು, ನಮ್ಮಂಥ ಕೆಳಗೆ ಬಿದ್ದವರನ್ನು ಮೇಲಕ್ಕೆತ್ತುವಂಥ ವ್ಯಕ್ತಿ ಕಲ್ಯಾಣದಲ್ಲಿ ಯಾರಾದ್ರೂ ಇದ್ರೆ ಅದು ಅಪ್ಪ ಬಸವಣ್ಣ ಮಾತ್ರ ಒಬ್ಬವನು ಅಂತ ಹೇಳ್ತಾರಂತ. ಅವ್ರಿಗೆ ಆಶ್ಚರ್ಯ ಆಗ್ತಂತಂದರೆ, ನಿನಗೆ ಕಣ್ಣಿಲ್ಲ, ಮೈ ತುಂಬ ರಕ್ತ ಸೋರ್ಲಕತ್ತೆ ಅದ, ಹೊಲಸು ಮೈ ಆಗ್ಯಾದ, ಇಂಥ ಹೊತ್ನಾಗ ನಾನು ಹೆಂಗೆ ಕೂನ ಹಿಡಿದಿ ಅಂದ ಹೊತ್ನಾಗ ಇಲ್ಲ, ನಮ್ಮಂಥ ಕೆಳಗೆ ಬಿದ್ದವ್ರ ಮೇಲಕ್ಕೆತ್ತಂಥ ವ್ಯಕ್ತಿ ಯಾರಾದ್ರೂ ಈ ಕಲ್ಯಾಣದಾಗ ಬಸವಣ್ಣ ಬಿಟ್ರೆ ಬೇರೆ ಇಲ್ಲ, ನೀನೇ ಬಂದಿದ್ದಿ ಅಂತ ಹೇಳ್ತಾನೆ. ಅವಾಗ ಬಸವಣ್ಣ ಏನು ಮಾಡ್ತಾನೆ, ಆ ನೀಲಾಂಬಿಕೆ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ, ಕರಿತಾಳಕ್ಕೆ, ಏ ನೀಲ ಅಂತಾನೆ. ಏನ್ರಿ ಅಂತ ಕೇಳ್ತಾಳಕ್ಕೆ. ಇಲ್ಲಿ ಯಾರೋ ಒಬ್ಬ ಗೆಸ್ಟನ್ನು ಕರ್ಕೊಂಡ್ಬಂದಿ ಅಂತ ಹೇಳ್ತಾನೆ. ಗೆಸ್ಟ್ ಅಂದ ಕೂಡಲೇ ನಾವೇನು ತಿಳ್ಕೊಂಡು ಹೆಣ್ಮಕ್ಳ ಕಲ್ಪನೆ, ಸೂಟು ಬೂಟ್ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಯಾರೋ ಬಂದಿರ್ಬೇಕು ಸೂಟ್ ಅಂತ ತಿಳ್ಕೊಂಡು ನೋಡ್ತಾರೆ. ಬಂದು ಬಾಗಿಲ್ದಾಗ ನಿಂದು ನೋಡ್ತಾಳ, ಕೆದರಿದ ಕೂದಲಾದ, ಹೊಲಸಾದ ಅಂಗಿ ಅದಾವ, ದೋತ್ರ ಅದ, ಎಂದೋ ಮೈ ತೊಗೊಂಡದವ, ಆಮೇಲೆ ಎಲ್ಲ ಮೈ ತುಂಬ ಇದು ಮುಖದ ತುಂಬ ಗಾಯ ಆಗ್ಯಾವ. ಇನ್ನೊಬ್ರು ಅವ್ರು ಏನು ಮಾಡ್ಬೋದಾಗಿತ್ತು, ನೀನು ಮನೆಗೆ ಬರಬೇಡ, ಗೆಸ್ಟರ್ ಮನೆಗೆ ಆ ಕಡೆ ಹೋಗಂತೀರಿ ಹೆಣ್ಮಕ್ಳು. ಏನೋ ಈಗಿನ ಹೆಣ್ಮಕ್ಳು ಆದ್ರೆ ಆಕೆ ನೀಲಾಂಬಿಕೆ ಹೇಳ್ತಾಳ, ಇಲ್ಲ ನಮ್ಮ ಏನಂತೀವಿ ನಮ್ಮ ಈ ಮನೆಗೆ ಇಂಥ ಸಂದರ್ಭದಲ್ಲಿ ಶರಣ ಬಂದಲ್ಲದೆ ಮತ್ತೆ ಬೇರೆ ಯಾರೂ ಇಲ್ಲ, ಅವರು ನಿಜವಾದಂಥ ಸಾಕ್ಷಾತ್ ಶರಣ ನಾಗಿದೇವ ಅಂತ ಅವರನ್ನು ಮನೆಯಲ್ಲಿ ಕರ್ಕೊಂತಾಳಂತ. ಈ ಥರದ ಒಂದು ಸಂಪ್ರದಾಯ, ಈ ಥರದ ಒಂದು ಇದನ್ನು ಅವರನ್ನು ಒಪ್ಪಿಕೊಳ್ಳುವ ಮೂಲಕ ಸಮಾಜದಲ್ಲಿ ಒಂದು ಜಾಗೃತಿಯನ್ನು 12ನೇ ಶತಮಾನದ ಬಸವಾದಿ ಶರಣರು ಉಂಟು ಮಾಡ್ತಾರೆ. ಬಸವಾದಿ ಶರಣರ ತರುವಾಯ 12ನೇ ಶತಮಾನದ ತರುವಾಯ 18ನೇ ಶತಮಾನದೊಳಗಡೆ ನಮ್ಮ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಹುಟ್ಟಿ ಬರ್ತಾರೆ. ಮಹಾರಾಷ್ಟ್ರ ಒಳಗಡೆ ಹುಟ್ಟಿ ಬರ್ತಾರೆ. ಅವ್ರು ಹೆಂಗಂದ್ರೆ ಶಿಕ್ಷಣ ಕಲಿಯೋ ಸಲುವಾಗಿನೇ 1840 ಒಂದು ಶಾಲೆಯನ್ನು ಆರಂಭಿಸ್ತಾರೆ.
ಯಾಕಂದ್ರೆ ನೋಡಿರಿ ಇವತ್ತಿನ ದಿನ ನೀವೆಲ್ಲ ಇಷ್ಟು ಕುಂದಿರ್ಲಿಕ್ಕೆ ಅಥವಾ ನೀವೆಲ್ಲ ಎಜುಕೇಷನ್ ಆಗಲಿಕ್ಕೆ ಏನು ಕಾರಣ ರೀ? ನಿಮಗೆಲ್ಲ ಮೀಸಲಾತಿ ಸಿಕ್ಕಿದೆ, ನಿಮಗೆಲ್ಲ ಸರ್ಕಾರದ ದುಡ್ಡು ಕೊಡ್ತಾರ, ಹಿಂಗಾಗಿ ನೀವು ಶಾಲೆ ಕಲಿಯಕತ್ತೀರಿ, ಕಾಲೇಜ್ ಕಲಿಯಕತ್ತೀರಿ, ಅಧಿಕಾರಿಗಳಾಗಿರಿ. ಅದಕ್ಕೆ ಮುಖ್ಯವಾಗಿ ನನ್ನ ಜನರಿಗೆ ಏನು ಮಾಡ್ಬೇಕಂದ್ರೆ ನಾನು ಶಾಲೆ ತೆಗಿಬೇಕಂತ ತಿಳ್ಕೊಂಡು ಜ್ಯೋತಿಬಾ ಫುಲೆ ಅವರು 1840ರಲ್ಲಿ ಶಾಲೆಯನ್ನು ಆರಂಭಿಸ್ತಾರೆ. ನೋಡಿರಿ, ಶಾಲೆಯನ್ನು ಈಗ ತೆಗೆದ್ರೆ ಈಗ ಯಾರು ನೋಡಿರಿ, ಈಗ ನಿಮ್ಮ ಓಣಿಗೆ ಅಕಸ್ಮಾತ್ ನಿಮ್ಮ ಓಣಿಗೆ ಸರ್ಕಾರಿ ಶಾಲೆ ಅದನ್ರಿ, ಇಲ್ಲಿ ಸರ್ಕಾರಿ ಶಾಲೆ ಅದ. ಸರ್ಕಾರಿ ಶಾಲೆಗೆ ಯಾರು ಹೋಗ್ತಾರೆ ರೀ? ಭಾಳ ಬಡವರು, ತೀರಾ ಕೆಳವರ್ಗದವರು ಎಲ್ಲರೂ. ಎಲ್ಲಿ ಯಾರು ಶಾಲೆಯಿಂದ ಬಿದ್ದೀವಿ ನಾವು? ಪ್ರೈವೇಟ್ ಸ್ಕೂಲ್ಗಳಿಗೆ ಬಿದ್ದೀವಿ, ಇಂಗ್ಲೀಷ್ ಕಲ್ಸ್ಲಕತ್ತೀವಿ ನಾವೆಲ್ಲ. ನಮಗೆ ಈ ಕಡೆ ಕನ್ನಡನೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ನಿಮ್ಮಂತರೂ ದೊಡ್ಡ ಬಹುಭಾಷೆ ಅನ್ನಿಸ್ತಿಲ್ಲ. ಮರಾಠಿನ ಆಡ್ತೀರಿ, ಇಂಗ್ಲೀಷನ್ನು ಆಡ್ತೀರಿ, ಕನ್ನಡನ ಆಡ್ತೀರಿ, ಎಲ್ಲ ಮಿಸಾಳ ಭಾಷೆ ನಿಮ್ದೆಲ್ಲ. ಇದು ಇಲ್ಲಿದು ಈ ಓಣಿದು ಹಿಂದಿ, ಮರಾಠಿ, ಆಮೇಲೆ ಪಂಜಾಬಿನ ಆಡ್ತಿರ್ಬೇಕು ಇಲ್ಲೆಲ್ಲ ಕೆಲವು ಜನ. ನೋಡ್ರಿ, ಅವಾಗಿನ ಕಾಲದಾಗೆ ಯಾವಾಗ 1970 ನಮ್ಮ ಸಂಜೀವ್ ಹೇಳ್ತಿರ್ತಾನ, 1970 ಒಳಗಡೆ ಮಹಾರಾಷ್ಟ್ರದಿಂದ, ಪಂಜಾಬ್ನಿಂದ, ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲೇ ನೆಲೆಸಿ ಇಲ್ಲೇ ಸೌಹಾರ್ದಯುತವಾಗಬೇಕಲ್ಲ. ನಿಜಕ್ಕೂ ಭಾಳ ಗ್ರೇಟ್ ಆಗಿರುವಂಥದ್ದು, ಒಂದು ಮಾಡೆಲ್ ಆಗಿರುವಂಥ ನಗರ ಅಂದರೆ ನಮ್ಮ ಪಂಚಶೀಲ ನಗರನೇ ಇದು. ನೀವು ನಿಮ್ಮಷ್ಟಿಗೆ ನೀವು ಕೀಳ್ಕೊಳ್ಕೋಬಾರ್ದು ಯಾವಾಗಲೂ. ಮತ್ತು ಜಗಳನೂ ಆಡಬಾರ್ದು ಯಾವಾಗಲೂ. ಜಗಳ ಬರ್ತಾವೆ, ಜಗಳ ಬರಂಗಂತೆಲ್ಲ ಜಗಳ ಬರ್ತಿರ್ತಾವೆ. ನೀರಿಗಾಗಿ ಜಗಳ ಬರ್ತಿರ್ತಾವ. ಬುದ್ಧನ ಕಾಲದಾಗೆ ನೀರಿಗೆ ಜಗಳ ಆಗ್ಯದ. ಬುದ್ಧ ಮನೆ ಬಿಟ್ಟೋದು ಎದಕ್ಕೆ? ಅದೇ ಕಾರಣಕ್ಕೆ ನೀರಿಗಾಗಿನೇ ಓದದ್ದತ್ತ. ವೃದ್ಧರನ್ನು ನೋಡಿ ಓದದ್ದತ್ತ, ಅಬಲೆಯನ್ನು ನೋಡಿ ಓದದ್ದು, ವಿಧವೆಯರನ್ನು ನೋಡಿ ಓದದ್ದು. ಹಾಗೆಯೇ ನೋಡ್ರಿ, ಅಂಥ ಸಾಲಿ ತೆಗೆದೊತ್ನಾಗ ಕೆಲವು ಜನ ಕೆಂಗಣ್ಣಿಗೆ ಗುರಿ ಆಗ್ತಾರ. ಅವ ಸಂದರ್ಭದಾಗ ಏನು ಮಾಡ್ತಾರೆ, ಒಯ್ದು ಜ್ಯೋತಿಬಾ ಫುಲೆಗ ಜ್ಯೋತಿಬಾ ಫುಲೆ ಅವ್ರಿಗೆ ಏನು ಮಾಡ್ತಾರೆ ಅಂತಂದ್ರೆ ನೋಡ್ರಿ,